ವೆರಿ ವೆರಿ ಗುಡ್ ಮಾರ್ನಿಂಗ್. ಇವ್ರಿಗಂತೂ ಗುಡ್ ಮಾರ್ನಿಂಗ್ ಇಲ್ಲ. 3 ಗಂಟೆಗೆ ಎದ್ದವ್ರು ಇವರು. ಎದ್ದಿ ಅದು ಏನು ಮಾಡಿದ್ರು ಗೊತ್ತಿಲ್ಲ ನಂಗಂತೂ. ಸ್ನಾನ ಮಾಡಿ ಮನೆಯೆಲ್ಲ ಗುಡಿಸಿ ಒರೆಸಿ ಹಳೆ ಮನೆಯ ಆ ಮನೆ ಅಂಗಡಿ ಮನೆ ಅದು ಇದು 3 ಮನೆ ಆಮೇಲೆ ಅಂಗಡಿ ಮನೆ ಫೋಟೋ ಎಲ್ಲ ಒರೆಸಿರ್ತೀನಿ. ಅಪ್ಪ ಏನಾರ ಮಾಡ್ಕೊಟ್ಬಿಡ್ರೆ ನೀ ಏನಕ್ಕೆ ಹೊಸಗಳಿಗೆ 4 ಗಂಟೆಗೆ ಎದ್ದೋಳ್ತೀರಲ್ಲ, ಪೇಂಟ್ ಬೇರೆ ಯಾಕವ, ರಂಗೋಲಿನ ಹಾಕೋರಿ. 4 ಗಂಟೆಗೆ ಎದ್ದಿದ್ದಾರೆ. ಅದು ಏನು ಮಾಡಕ್ಕೆ ಅಂತ ಗೊತ್ತಿಲ್ಲ. ದೇವ್ರೇ ದೇವ್ರೆ ಅದು ನೋಡಿ. ಬಾ. ಸೊ ಎದ್ದು ಸ್ವಲ್ಪ ಮಾತುಕತೆ ಎಲ್ಲ ಆದಮೇಲೆ ಕಸ ಗುಡಿಸಿ ಮನೆ ಒರೆಸಿ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಬರೋಣ ಅಂತ ಹೋಗಿದ್ದೆ. ಹೋಗಿ ಬಂದು ಹೊಸ್ಲಿಗೆ ಅರ್ಶಿನ ಕುಂಕುಮ ಎಲ್ಲ ಇಟ್ಕೊಟ್ಟೆ. ಆಮೇಲೆ ಅಜ್ಜಿ ಹೂವು ಹಾಕಿ ಪೂಜೆ ಮಾಡಿಕೊಂಡ್ರು. ಎಲ್ಲ ಆದಮೇಲೆ ಅಡುಗೆಗೆ ಶುರು ಮಾಡ್ಕೊಬೇಕಿತ್ತು. ಸೊ ಹಾಗಾಗಿ ನಾನು ಅಮ್ಮ ಹೆಂಗಿದ್ರು ಉಪವಾಸ ಇದ್ದರು. ಸೊ ನಾನು ಸ್ವಲ್ಪ ಟೀ ಕುಡಿದು ಬಿಸ್ಕೆಟ್ ತಿನ್ನೋಣ ಅಂತ ಹೋಗ್ತಿದ್ದೆ. ಅದಾದಮೇಲೆ ಅಡುಗೆ ಶುರು ಮಾಡ್ಕೊಳ್ಳೋಣ ಅಂತ. ಇನ್ನು ರಾತ್ರಿ ಜಾತ್ರೆಗೆ ಹೋಗಿ ಮತ್ತೆ ಬೆಳಗ್ಗೆನೂ ಹೋಗಬೇಕು. 2 ಟೈಮು ಹೋಗ್ತೀವಿ. ಸೊ ಹಾಗಾಗಿ ಹಬ್ಬದ ಜಾತ್ರೆ ಹಬ್ಬ ಏನಿದೆ ಅದ್ರದ್ದು ಊಟ ಎಲ್ಲ ಇವತ್ತೇ ಮೇಯ್ನಾಗಿ ಇವತ್ತು ಮಾಡೋದು. ಸೊ ಹಾಗಾಗಿ ಅದನ್ನು ಸ್ಟಾರ್ಟ್ ಮಾಡಬೇಕು ಅಂತ ಬೇಗ ಎಲ್ಲ ಎದ್ದು ಪೂಜೆ ಎಲ್ಲ ಮುಗಿಸ್ಕೊಂಡಿದ್ವಿ. ಇನ್ನೂ ಅಡುಗೆ ಎಲ್ಲ ಮುಗಿಸಿ ಅದನ್ನು ತಿನ್ಕೊಂಡು ಆಮೇಲೆ ಜಾತ್ರೆಗೆ ಹೋಗಬೇಕು. ಸೊ ನಾನು ಟೀ ಎಲ್ಲ ಕುಡ್ಕೊಂಡು ನಾಷ್ಟನೂ ಮುಗಿಸ್ಕೊಂಡಿದ್ವಿ, ನಾನು ಅಜ್ಜಿ ತಾತ ಆ್ಯಂಡ್ ಅಮ್ಮ ನಾನು ಕೂತ್ಕೊಂಡು. ಇವಾಗ ಆಲ್ಮೋಸ್ಟ್ 12 ಗಂಟೆ ಆಗೋಗಿತ್ತು. ಸೊ ಅಡುಗೆ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ವಿ. ಎಲ್ಲ ತರಕಾರಿ ಏನೇನು ಐಟಮ್ಸ್ ಬೇಕಾಗುತ್ತೆ ಅಡುಗೆಗೆ ಅದೆಲ್ಲ ಫಸ್ಟು ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಿದ್ವಿ. ಮಲಗಿರೋ ಪೋಸ್ ನೋಡು. ಅದೂ ಇಲ್ಲಿ ಕೆಳಗಡೆ ಮಲಗಿದ್ದು ಎದ್ದೋಗಿ ಇಲ್ಲಿ ಮಲ್ಕೊಂಡಿರೋದು ನೋಡಿ. ಫಸ್ಟ್ ಅಲ್ಲೋಯ್ತು ಅದ್ರ ಮೇಲೆ, ಆಮೇಲೆ ಇಲ್ಲಿ ಬಂತು. ಅಡ್ಜಸ್ಟ್ ಆಗಿಲ್ವಲ್ಲ, ಅದಕ್ಕೆ ಇಲ್ಲಿ ಬಂದು ಮಲ್ಕೊಂಡಿದೆ. ಪೋಸ್ ಬೇರೆ. ನೆಮ್ಮದಿ ನಿದ್ದೆ, ನೆಮ್ಮದಿ ಜೀವನ. ಊಟ ಹಾಕ್ತಾರೆ, ಹಾಲು ಹಾಕ್ತಾರೆ, ಸ್ನಾನ ಮಾಡೋದಿಲ್ಲ, ಅಲ್ಲಿ ಉಜ್ಜೋದಿಲ್ಲ. ಈಗ ಇನ್ನೊಂದು ಪೋಸು. ನೆಮ್ಮದಿ ಜೀವನ. ಮಲ್ಕೋ. ಕಟ್ಟಿಂಗ್ ಎಲ್ಲ ಆಗಿದೆ. ಈಗ 3 ಗಂಟೆ ಮೇಲೆ ಸ್ಟಾರ್ಟ್ ಮಾಡ್ಬೇಕು. ಸದ್ಯಕ್ಕೆ ಇನ್ನೂ ಟೈಮ್ ಆಗಿಲ್ಲ, 11:30. ಬಂದ್ರೇನು ಅಪ್ಪ. ಇದೊಂದು ಸ್ಟೈಲು. ಯಾವ ಸ್ಟೈಲ್ ಇದು ಅಂತ ಗೊತ್ತಾಗ್ತಾ ಇಲ್ಲ. ಏಯ್ ಅಲ್ಲಿ ನೋಡು, ಅಲ್ಲೂ ಕಟ್ ಮಾಡಿಬಿಡ್ತೀನಿ. ಅಲ್ಲೂ ಆ್ಯಕ್ಚುಲಿ ಒಂದು ಬೆರಳದ್ದು ಕಟ್ ಮಾಡಿದೆ, ಇನ್ನೊಂದು ಬೆರಳದ್ದು ಮಾಡಬೇಕು. ಆ ಡೀಪ್ ಸ್ಲೀಪ್ಗೆ ಹೋಗ್ಬೇಕು, ಆಮೇಲೆ ಮಾಡಬೇಕು. ಚಿನ್ನು ಮರಿ ಅಜ್ಜಿ ರಂಗೋಲಿ ಬಿಡ್ತಿದ್ದಾರೆ. 4 ಎಳೆ ಏಂತಕ್ ಪಟಾಕಿ ಹೊಡಿತಾ ಇರೋದಜ್ಜಿ? ಏನ್ ಮಾಡ್ತಾ ಇದಾರೆ ಕೆಳಗಡೆ? ಕೊಂಟು. ಹೆಂಗೆ ಕೊಂಟಂದ್ರೆ ಅಲ್ಲಿಂದ ದನ ಎಲ್ಲಾರ್ದು ದನ ಏನ್ ರಂಗೋಲಿ ಇದು? ಎಲೆ ಎಳೆ ಎಲೆ ತೇರು. ಈಗ ನಂಗೆ ಲಾ ಅನ್ನೋದೇ ಬರಲ್ಲ. ಎಲೆನೋ ಎಳೆ ಎಳೆ ಎಲೆ ಎಳ್ಳೆ ತೇರು. ಬಿಡಿ ಬಿಡಿ. ಏನೋ ರೋಡ್ ಎಲ್ಲ ಬಿಟ್ಕೋಬಹುದು, ಜಾಯಿಂಟ್ ಮಾಡ್ಕೊಂಡು ಫುಲ್ ರೋಡ್ ಬಿಟ್ಬಿಟ್ಟು ಹೋಗ್ಬೋದು. ಅದು 6 ಗಂಟೆ ಹೆಚ್ಚಿಸ್ಕೋಗು, ಈ ಕಡೆನೂ ಹೆಚ್ಚಿಸ್ಕೋಗು. ಒಂದೇ ರಂಗಲ್ಲೇ ಫುಲ್ ಉದ್ದಕ್ಕೂ ಬಿಟ್ಕೋಬಹುದು. ಎಂಡ್ ಮಾಡೋದು ಹೆಂಗಿದ? ನಮಗ್ ಸಾಕಾದಾಗ ಎಂಡ್ ಮಾಡ್ಕೋದು. ಸುಸ್ತಾಗೋಯ್ತು. ಈಗ ಇದೊಂದು ಇನ್ನೊಂದು ಲೈನ್ ಬರ್ತವೆ, ಹಿಂಗೆ ಆಸೆ ಲೈನ್ ಬರ್ತವೆ. ಅವನು 2 ಗಂಟೆ ಬಿಡ್ಬೋದು, ಎಷ್ಟು ಅಗಲನಾರ ಬಿಡ್ಬೋದು.
ಬಂದ್ಬಿಟ್ಟಿದ್ದಾವೆ ಈಗ ಎಳವಾರ. ಫೈನಲಿ ಸ್ಟಾರ್ಟ್ ಆಗಿದೆ ಜಾತ್ರೆ, ಸಾರಿ ಹಬ್ಬ. ನಮ್ಮಮ್ಮ ಕೊಂಟಾಕಕ್ಕೇನೋ ಇದ್ರು, ಅದು ಏನು ಹಾಕ್ತೀವಿ ಕಡ್ಡಿ, ಅದು ಪೂಜೆ ಮಾಡ್ಬೇಕಂತೆ. ಇದನ್ನ ಪೂಜೆ ಮಾಡ್ತಾರೆ ಈಗ. ಹೋಗ್ತಾ ಹೋಗ್ತಾ ಚಿಕ್ಕನ್ ಮಾಡ್ಕೊಬಿಡೋದಾ ಎಂಡ್ ಮಾಡ್ಬೇಕಾದ್ರೆ. ಓಕೆ, ಹಾಂ ಹಾಂ ಹಾಂ. ಓ ಚೂಪ್ ಹಿಂಗ್ ತೇರ್ ಬರುತ್ತೆ. ಓಕೆ, ಚೆನ್ನಾಗಿ ಕಾಣಿಸ್ತಾ ಇದೆ. ನಮ್ಮ ಅಜ್ಜಿ ನೋಡಿ ಎಷ್ಟು ಎಕ್ಸ್ಪರ್ಟ್. ಹೆರಿಗೆ ಮಾಡಿಸ್ತಾರೆ, ಮಗುಗೆ ಸ್ನಾನ ಮಾಡಿಸ್ತಾರೆ. ನಮ್ಮಮ್ಮ ಬೈತಾ ಇರ್ತಾರೆ, ನಿನ್ನ ಗಂಟ್ಲಿಗೆ ನಮ್ಮ ಅವ್ವನೇ ಇಟ್ಟಿದ್ದು ಅವ್ರ ಬೆರಳನ್ನ, ಅದಕ್ಕೆ ಪಾಟಿ ಗಂಟ್ಲು ತೆಗಿತೀಯ ಅಂತ. ಹಂಗೆ ನಮ್ಮ ಅಜ್ಜಿ ಸ್ಪೆಷಾಲಿಟಿ. ಅಂದರೆ ನಮ್ಮ ಅಜ್ಜಿನೂ ಹಂಗೆ ಅಲ್ವಾ, ಸ್ವಲ್ಪ ಅಂದರೆ ವರ್ಡ್ಸ್ ಮಾತಾಡುವಾಗ ಅದು ಗಟ್ಟಿಯಾಗಿ ಏನೋ ಬೈತಾ ಇರೋ ಥರ ಬರುತ್ತೆ. ಹಂಗೆ ನನಗೂ. ಎಲ್ಲಿ ತೊಳೆದ್ರಾ? ಇದನ್ನ ಇಲ್ಲೇ ಹಾಕ್ತೀರಾ? ಗಾಡಿ ಬರುತ್ತಲ್ಲ ಅದಕ್ಕೇನೆ. ಒಂದು ಅಂದರೆ ಇವ್ರು ಅರ್ಕೆ ಹೊತ್ತಿರೋರು, ಸೊ ಒಂದು ಇಲ್ಲೇ ಹಾಕ್ತಾರೆ, ಗಾಡಿ ಬರುತ್ತೆ. ಇನ್ನೊಂದು ಸೌದೆನ ಅಲ್ಲಿಗೆ ತೊಗೊಂಡೋಗಿ ಕೊಡಬೇಕು. ಅದಕ್ಕೀಗ ಪೂಜೆ ಮಾಡ್ಕೊತಿದ್ದಾರಮ್ಮ. ಅದೇ ಅರ್ಕೆ ಮಾಡ್ಕೊಂಡಿರೋರು ಮಾತ್ರ, ಇಲ್ಲ ಅಂದರೆ ನಾರ್ಮಲ್ ಮನೆ ಹತ್ರನೇ ಬರುತ್ತೆ ಗಾಡಿ, ನಾರ್ಮಲ್ ಹಂಗೆ ಹಾಕ್ಬೋದಷ್ಟೇ. ಅರ್ಕೆ ಮಾಡ್ಕೊಂಡಿರೋರು ಹಿಂಗೆ ಪೂಜೆ ಮಾಡಿಬಿಟ್ಟು ಹಾಕಬೇಕು. ನೋಡಿ ಹಸು ಎಲ್ಲ ಹೋಗ್ತಾ ಇದೆ ರೆಡಿಯಾಗಿ. ಕೆಳಗಡೆಯಿಂದ ಬರ್ತಾ ವಾಪಸ್ಸು ಬಂದು ಹಿಂಗೆ ಹೋಗುತ್ತೆ. ಆ ಕಡೆ ಇದೆ ದೇವಸ್ಥಾನ, ಕೆಳಗಡೆನೂ ಮಾರಿಗುಡಿ ಅಂತ ಇದೆ, ಅಲ್ಲಿ ಪೂಜೆ ಮಾಡಿಕೊಂಡು ಕ್ಯಾಂಡಿ ತೊಗೊಂಡ್ವಿ. ಚೊಕ್ಕೋಪಾರ್ ಏನು ಎಂಡ? ಹಾಂ ಮಾಡ್ಕೊತೀನಿ. ಹಿಂಗಿದೆ ಐಸ್ ಕ್ರೀಮ್. ವೈಶು ಹಿಂಗಿದೆ. ನೋ ಬೈಟ್ಸ್. ನೀನು ಅಷ್ಟೇ ಬೈಟ್ ತಗೋಬೇಕು. ಜಾಸ್ತಿ ತಗೊಂಬಿಟ್ಟ ನೋಡಿ. ಫೈನಲಿ ತೇರ ಆಗಿದೆ. ಲಾಸ್ಟ್ ಎಂಡಲ್ಲಿ ಆ ಥರ ಬಿಡ್ತಾರೆ. ಇದು ತೇರು. ಮಜ್ಜಿ ಬಿಟ್ಟಿದ್ರೆ ಫುಲ್ ರೋಡ್ಗೆ ಹಾಕ್ಬಿಡೋ. ನೋಡಿ ಅರ್ಧ ಹಾಕಿದ್ದಾರೆ. ಆ್ಯಂಡ್ ಇಲ್ಲಿ ಕೊಂಟುಗೂ ಹೂವು ಹಾಕಿದ್ದಾರೆ, ಪೂಜೆ ಮಾಡ್ಕೊಂಡಿದ್ದಾರೆ. ಅದು ರಾತ್ರಿಗೆ ಹಾಕ್ತೀನಿ, ಕಲರ್ ರಂಗೋಲಿ ಹಾಕಿದ್ಮೇಲೆ. ಓ ಅಲ್ಲಿ ನಾಯಿ ಮರಿಗಳು. ಅಷ್ಟೇನಾ? ನೋಡಿ ಹಿಂಗಿದೆ, ಫುಲ್ ಆಗಿದೆ. ಸೊ ಅಡುಗೆದ್ರಲ್ಲಿ ಸಾರೊಂದು ಆಗಿದೆ, ಈ ಒಗ್ಗರಣೆ ಹಾಕ್ಬೇಕಷ್ಟೆ. ಇನ್ನು ಪಲಾವು ವಡೆ ಮೇಜರ್ ಮಾಡಬೇಕು. ಪಾಯಸ ಮತ್ತು ಹೆಸ್ರುಬೇಳೆ, ಅದಕ್ಕೆಲ್ಲ ತರಕಾರಿ ರೆಡಿ ಇದೆ, ಮಾಡಬೇಕಷ್ಟೆ. ಆರತಿ ತಟ್ಟೆ ರೆಡಿ ಮಾಡ್ಕೊತಾ ಇದ್ದಾರೆ. ನಿಮ್ಗೆ ನೆನಪಿದೆ ಅನ್ಕೋತೀನಿ, ಇದೇ ತಟ್ಟೆ ನಮ್ಮ ಹತ್ರ ಇದೆ ನೋಡಿ ಫ್ರೆಂಡ್ಸ್. ಇದು ಇನ್ನೊಂದು ಪೋಸು. ಇದ್ಯಾವ ಥರಪ್ಪ? ಅಯ್ಯೋ ದೇವ್ರೇ ದೇವ್ರೇ, ಒಳ್ಳೆ ಬೆಕ್ಕು ಮರಿ ಆಯ್ತಿದು. ಅಮ್ಮ ಕಿವಿ ಹೋಯ್ತು, ಕಿವಿ ಹೋಯ್ತು ನಾನು.
ಊರಿಂದ ಲೈಕ್ ಚನ್ನಪಟ್ಟಣ ಅಲ್ಲ, ಕೋಡಂಬಳ್ಳಿ ಅಂತ, ನಮ್ಮದು ಶಾನ್ಭೋಗ್ನಲ್ಲಿ, ಕೋಡಂಬಳ್ಳಿಯಿಂದ ಇನ್ನೂ ಹಸು ಬರುತ್ತೆ ಈವ್ನಿಂಗ್ ಅಷ್ಟರಲ್ಲಿ. ಈಗ ಸದ್ಯಕ್ಕೆ ಮಧ್ಯಾಹ್ನ ಅಲ್ವಾ, ನಮ್ಮೂರ್ದು ಹೋಗಿದೆ. ಇನ್ನೂ ಅಲ್ಲಿ ಮೇಯ್ನ್ ದೇವಸ್ಥಾನದಲ್ಲಿ ಹೆಂಗೆ ಮಾಡಿದ್ದಾರೆ ಈ ಸರಿ ಅಂತ ನೋಡಿಲ್ಲ. ಸೊ ಹೋಗ್ಬೇಕು, ಸಾಯಂಕಾಲ ರಾತ್ರಿ ಹೋಗ್ಬೇಕು. ಹರಕೆದು ಏನು ಇರುತ್ತಲ್ಲ ಅದು ಆ್ಯಕ್ಚುಲಿ ನಾಳೆ ಬೆಳಗ್ಗೆ ಮಾಡ್ತಾರೆ. ಲೈಕ್ ಬೆನ್ನ ಮೇಲೆ ಕೆಂಡ ಇರುತ್ತಲ್ಲ ಅದನ್ನು 3 ಸತಿ ಹಾಗೆ ಸುಮ್ಮನೆ ಹಿಂಗೆ ಹೋಗಿಸ್ತಾರಷ್ಟೇ. ಒಂದು ಬಟ್ಟೆ ಇಕ್ತಾರೆ ಬೆನ್ನ ಮೇಲೆ, ಆ ಥರ ತೋರಿಸ್ತೀನಿ, ನಮ್ಮ ಅಮ್ಮಂಗೂ ಮಾಡ್ತಾರೆ. ಅದು ಬೆಳಗ್ಗೆ, ರಾತ್ರಿನೂ ಇರುತ್ತೆ ಬೆಳಗ್ಗೆನೂ ಇರುತ್ತೆ. ಸೊ ರಾತ್ರಿ ಅದೆಲ್ಲ ಮಾಡಲ್ಲ, ರಾತ್ರಿ ಓನ್ಲಿ ಜಾತ್ರೆ ಇರುತ್ತೆ, ಪೂಜೆ ಜಾತ್ರೆ ಅಷ್ಟೇ. ಸೊ ಸದ್ಯಕ್ಕೆ ಇಷ್ಟ ಆಗಿದೆ. ಈಗ ನಾವು ಅಡುಗೆ ಮಾಡೋಕ್ಕೆ ಶುರು ಮಾಡ್ಕೊಬೇಕು. ಹಬ್ಬದ ಅಂದರೆ ಊರ ಜಾತ್ರೆ ಹಬ್ಬದ ಅಡುಗೆ ಮಾಡ್ಕೊಳ್ಳೋಣ. ಸಾರು ರೆಡಿ ಇದೆ, ಪಲಾವ್, ಪಾಯಸ ಅದೆಲ್ಲ ಮಾಡಬೇಕು, ವಡೆ. ಈಗ ನೋಡು, ಈಗ ಪಲಾವ್ ಮಾಡ್ತಾ ಇದ್ದೀವಿ. ಇಲ್ಲಿ ಪಾಯಸ ರೆಡಿ ಆಗಿದೆ, ಸಾರು ರೆಡಿ ಆಗಿತ್ತು ತೋರಿಸಿದಲ್ಲ. ಸೊ ಈಗ ಪಲಾವ್ ರೆಡಿ ಆಗಿದ್ರೆ ಇಲ್ಲಿ ರುಬ್ಕೋತಾ ಇದ್ದಾರೆ ಒಡೆಗೆ. ಪಲಾವ್ ಮಾಡಿಬಿಟ್ರೆ ಆಗೋಗುತ್ತೆ ಆಲ್ಮೋಸ್ಟು. ಮಾಡೋಣ ಈಗ. ಆಲ್ ಸ್ಪೈಸಸ್, ಇದು ಅಂಗಡಿಗೆ ಟೀ ಇಟ್ಟಿದ್ದಾರೆ. ಸ್ಪೈಸಸ್ ಎಲ್ಲ ಎಣ್ಣೆಗೆ ಹಾಕಿ ಅದು ಸ್ವಲ್ಪ ಫ್ರೈ ಆದಮೇಲೆ ಈಗ ನಾನು ಅದಕ್ಕೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆದಷ್ಟು ಪಲಾವ್, ಟೊಮೆಟೊ ಬಾತ್ ಏನೇ ಆಗಿರಲಿ ಚೆನ್ನಾಗಿ ಬರುತ್ತೆ, ಫ್ಲೇವರ್ ಚೆನ್ನಾಗಿರುತ್ತೆ. ಇದು ಆ್ಯಕ್ಚುಲಿ ನಮ್ಮ ಅಜ್ಜಿ ಹೇಳಿದ್ದು, ಉಪ್ಪಿಟ್ಟು ಮಾಡುವಾಗ ಊರಲ್ಲಿ ಒಂದು ಸರಿ ಹೇಳಿದರು. ಆಗಿಂದ ನಾನು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಅದಾದಮೇಲೆ ಅಂಗಡಿಗೆ ಟೀ ಇಟ್ಟಿದ್ರು, ಅದು ಚೆನ್ನಾಗಿ ಬಾಯ್ಲ್ ಆಗಿತ್ತು ಅಂತ ಅದನ್ನು ಆ ಟೀಗೆ ಏನಿರುತ್ತೆ ಅವರು ಇಟ್ಕೊಂಡಿದ್ದಾರಲ್ಲ ಅದಕ್ಕೆ ನಾನು ಹಾಕ್ತಿದ್ದೆ ಟೀನ. ಆ್ಯಂಡ್ ಇಲ್ಲಿ ನಾನು ಮ್ಯೂಟ್ ಯಾಕೆ ಮಾಡಿದ್ದೀನಿ ಅಂದರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬರ್ತಿತ್ತು ಊರಲ್ಲಿ ಜಾತ್ರೆಗೆ ಅಂತ. ಜೋರಾಗಿ ಅಲ್ಲಲ್ಲಿ ಸ್ಪೀಕರ್ ಹಾಕಿ ಜೋರಾಗಿ ಮೂವೀಸ್ದು ಸಾಂಗ್ಸ್ ಎಲ್ಲ ಹಾಕಿದ್ರು. ಹಾಗಾಗಿ ಅದು ಬೇಡ ಅಂದ್ಬಿಟ್ಟು ಅದನ್ನು ಮ್ಯೂಟ್ ಮಾಡಿ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಸೊ ಟೀ ಎಲ್ಲ ಹಾಕಾದ್ಮೇಲೆ ಅದನ್ನು ತೊಗೊಂಡೋಗಿ ಅಲ್ಲಿ ಅಂಗಡಿ ಹತ್ರ ಇಟ್ಟೆ. ಟೀ ಎಲ್ಲ ಹಾಕೋಷ್ಟರಲ್ಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿತ್ತು. ಅದಾದಮೇಲೆ ನಾನು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕೋತಾ ಇದ್ದೀನಿ. ಟೊಮೆಟೊ ಹಾಕೊಂಡಿದ ತಕ್ಷಣ ನಾನು ಉಪ್ಪು ಹಾಕ್ಕೊತೀನಿ, ಯಾಕಂದರೆ ಆವಾಗ ಬೇಗ ಬೇಯುತ್ತೆ. ಟೊಮೊಟೊ ಏನಿದೆ ಅದು ಬೇಗ ಸಾಫ್ಟ್ ಆಗುತ್ತೆ. ಹಾಗಾಗಿ ಆಗಲೇ ನಾನು ಯಾವುದೇ ಐಟಮ್ ಮಾಡುವಾಗ ಟೊಮೆಟೊ ಹಾಕಿದಾಗ ಉಪ್ಪು ಆಗಲೇ ಹಾಕ್ಕೊತೀನಿ. ಸೊ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೋತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಟೊಮೊಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆದಮೇಲೆ ಈಗ ನಾನು ಅದಕ್ಕೆ ಇದು ಪಲಾವ್ ಅಲ್ವಾ, ಸೊ ಸ್ವಲ್ಪ ಮಸಾಲೆ ಥರ ಹಾಕ್ಕೊಳ್ಳೋಣ ಅಂತ ಏನಿಲ್ಲ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಪುದೀನ, ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡು ಇಷ್ಟನ್ನು ರುಬ್ಕೊಂಡು ಹಾಕ್ಕೊತಾ ಇದ್ದೀನಿ. ಪಲಾವ್ ಮಾಡಿದಾಗ ಮಾತ್ರ, ವೆಜಿಟೇಬಲ್ ಪಲಾವ್ ಮಾತ್ರ ಈ ಥರ ಮಸಾಲೆ ಹಾಕ್ಕೊಳ್ಳೋದು ನಾನು. ನಾರ್ಮಲ್ ಟೊಮೊಟೊ ಬಾತಿಗೆ ಈ ಮಸಾಲೆ ಇರಲ್ಲ. ಸೊ ಅದನ್ನು ರುಬ್ಕೊಂಡು ಟೊಮೊಟೊ ಎಲ್ಲ ಸಾಫ್ಟ್ ಆದಮೇಲೆ ಹಾಕ್ಕೊತಾ ಇದ್ದೀನಿ. ರುಬ್ಬಿದ ಮಸಾಲೆ ಹಾಕ್ಕೊಂಡ್ಮೇಲೆ ಆ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ವೆಜಿಟೇಬಲ್ಸ್ ಏನಿರುತ್ತೆ ಅದನ್ನು ಹಾಕ್ಕೊತಾ ಇದ್ದೀನಿ. ಇಲ್ಲಿ ಜಾಸ್ತಿ ಅಮೌಂಟ್ ಜಾಸ್ತಿ ಮಾಡ್ತಾ ಇರೋದ್ರಿಂದ ಜಾಸ್ತಿ ತರಕಾರಿನೇ ಇದೆ. ಹಾಕ್ಕೊಂಡು ಅದನ್ನು ಚೆನ್ನಾಗಿ ತರಕಾರಿ ಎಲ್ಲ ಒಂದು 50% ಬೆಂದಿರಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ತರಕಾರಿ ಎಲ್ಲ 50% ಬೆಂದ ಮೇಲೆ ನಾನೀಗ ಅದಕ್ಕೆ ಚಿಕನ್ ಮಸಾಲ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಆ್ಯಡ್ ಮಾಡೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ಅದ್ರ ಜೊತೆ ಆಮೇಲೆ ನೆಕ್ಸ್ಟು ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. ನಾರ್ಮಲ್ ನನಗೆ ಹಾಗೆ ಹಾಕ್ತಾಯಿದ್ದೀನಿ, ಸ್ಪೂನ್ ಅಳತೆ ಏನು ತೊಗೊತಾ ಇಲ್ಲ. ನನಗೆ ಎಷ್ಟು ಅನಿಸುತ್ತೋ ಅಷ್ಟು ಹಾಕ್ತಾಯಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಗರಂ ಮಸಾಲ ಹಾಕ್ತಾಯಿದ್ದೀನಿ. ಈ 3 ಇಂಗ್ರೀಡಿಯೆಂಟ್ಸ್ ಮಸಾಲಾಸ್ ನಾನು ಹಾಕಿರೋದು.
ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಅದು ಒಂದು 5 ಮಿನಿಟ್ಸ್ ಫ್ರೈ ಆದಮೇಲೆ ಇಲ್ಲಿ ನಾನು ಪುದೀನ ಮತ್ತು ಕೊತ್ತಂಬರಿನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ರುಬ್ಕೊಳ್ಳೋಕ್ಕೂ ಹಾಕಿದ್ದೆ, ಬಟ್ ಈಗ ಸಣ್ಣದಾಗಿ ಕಟ್ ಮಾಡಿ ಅದನ್ನು ಸ್ವಲ್ಪ ಹಾಕ್ಕೊತಾ ಇದ್ದೀನಿ, ಫ್ಲೇವರ್ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ. ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಈ ಪಾತ್ರೆ ಏನು ತೋರಿಸ್ತಿದ್ದೀನಿ, ಆ ಪಾತ್ರೆಯಲ್ಲಿ ನಾನು ಒಂದು ಅರ್ಧದಷ್ಟು ಅಕ್ಕಿ ಹಾಕ್ಕೊಂಡಿದ್ದೆ. ಈಗ ಅದಕ್ಕೆ ನಾನು 2 ಅರ್ಧ ಅವ್ರ 3 ನೀರು ಹಾಕ್ಕೊಬೇಕು. ನಾನು ಫಸ್ಟು 2 ಅರ್ಧ ಹಾಕ್ಕೊತೀನಿ, ಆಮೇಲೆ ಮತ್ತೆ ಹೆಂಗಿದ್ರು ನಾನು 50% ಬಾಯ್ಲ್ ಆದಮೇಲೆ ರೈಸ್ ಆಮೇಲೆ ಕುಕ್ಕರ್ ಮುಚ್ಚೋದು. ಸೊ ಆಮೇಲೆ ಇನ್ನೂ ಬೇಕು ಅನಿಸಿದ್ರೆ ಇನ್ನೂ ಒಂದು ಅರ್ಧ, ಅದರಲ್ಲಿ ಒಂದು ಅರ್ಧ ಕಪ್ಪಷ್ಟು ಮತ್ತೆ ಹಾಕ್ತೀನಿ. ಈಗ ಚೆನ್ನಾಗಿ ಬಾಯ್ಲ್ ಆಗಿದೆ, ಅಕ್ಕಿ ಹಾಕ್ಕೊತಾ ಇದ್ದೀನಿ ನಾನು. ಅಕ್ಕಿ ಹಾಕ್ಕೊಂಡು ಅದನ್ನು ಒಂದು 50% ಅಷ್ಟು ಬಾಯ್ಲ್ ಮಾಡ್ಕೊತೀನಿ. ಕುಕ್ಕರ್ ಮುಚ್ಚಲ್ಲ, ಫಸ್ಟು ಬಾಯ್ಲ್ ಮಾಡ್ಕೊತೀನಿ. ಯಾಕಂದರೆ ಫಸ್ಟೇ ಕುಕ್ಕರ್ ಮುಚ್ಚಿಬಿಟ್ರೆ ಸೀದೋಗೋ ಚಾನ್ಸಸ್ ಇರುತ್ತೆ. ನಾನು ಮಾಡುವಾಗ ಹಿಂಗೆ ಮಾಡೋದು. ನಾನು ಒಂದು 50% ಅಷ್ಟು ಬಾಯ್ಲ್ ಮಾಡಿ ಆಮೇಲೆ ಸ್ಲಿಮ್ಮಲ್ಲಿ ಕುಕ್ಕರ್ ಮುಚ್ಚಿದ್ರೆ, ಸ್ಲಿಮ್ಮಲ್ಲಿ ಇಟ್ಬಿಟ್ಟು ಆವಾಗ ಜಾಸ್ತಿ ಸೀದೋಗಲ್ಲ ನಾನು ಮಾಡೋದ್ರಲ್ಲಿ. ಸೊ ನಾನು ಹಿಂಗೆ ಮಾಡ್ತೀನಿ. ಸೊ ಈಗ ಆಲ್ಮೋಸ್ಟ್ ಅರ್ಧಂಬರ್ಧ ಬೆಂದಿದೆ. ಈಗ ಸಣ್ಣ ಮಾಡೋಣ. ಸಣ್ಣ ಮಾಡಿಬಿಟ್ಟು ಸ್ವಲ್ಪ ಕ್ಲೋಸ್ ಅಪ್ ಕೂಡ. ಓಕೆ, ಅರ್ಧಂಬರ್ಧ ಬೆಂದಿದೆ. ಇದಕ್ಕೆ ಸ್ವಲ್ಪ ಕುಕ್ಕರ್ ಹಾಕಿ ನೀರು ಮಿಕ್ಸ್ ಮಾಡೋದಲ್ಲ, ತುಪ್ಪ ಹಾಕ್ಬೇಕು ಫಸ್ಟು. ತುಪ್ಪ ಹೆಂಗ್ ಹಾಕ್ಬೇಕು ಹೇಳಿ? 5 ಸ್ಪೂನ್ ಹಾಕ್ಬೇಕು. ಬೇರೆ ಮಾಡ್ಕೊಬಿಡು. 1 ಸ್ಪೂನ್ ಇಲ್ಲ 1.5 ಸ್ಪೂನ್ ಸಾಕು. ಇಲ್ಲ ಗೈಸ್, ಅವ್ರ ಮಾತು ಕೇಳಬೇಡಿ. 3 ಸ್ಪೂನ್ ಹಾಕಿ. ಕೊಡು. 3 ಸ್ಪೂನ್ ಹಾಕಿ. ಕೊಬ್ಬರಿ ಎಣ್ಣೆನಾ ನೀವ್ ಕೊಟ್ಟಿದ್ದ? ಏನೋ ಗೊತ್ತಿಲ್ಲ, ಅಮ್ಮನ್ ಕೇಳ್ಬೇಕು. ಹೌದಾ, ಗೊತ್ತಿಲ್ಲ. ಟೊಮೆಟೊ ಬಾತು ಇವತ್ತು ಮಾಡ್ತೀರಾ? ವೆಜಿಟೇಬಲ್ ಬಾತು. ಏನು ಅವತ್ ಮಾಡಿದ್ವಿ ಟೊಮೊಟೊ ಬಾತು, ಇವತ್ ಮಾಡಿ ವೆಜಿಟೇಬಲ್ ಬಾತು. ಅಯ್ಯೋ ದೇವ್ರೆ, ನನ್ನ ತಮ್ಮನು ಒಂದು ಸ್ಟೈಲ್. ಓಕೆ, ಎಲ್ಲ ಆಗಿದೆ. ಓಕೆ, ಎಲ್ಲ ಕರೆಕ್ಟ್ ಆಗಿದೆ. ಈಗ ಇದನ್ನ ಕುಕ್ಕರ್ ಮುಚ್ಚೋಣ. ಸ್ಲೋ ಫ್ಲೇಮಲ್ಲೇ ಇಟ್ಟು ಒಂದು 5 ಮಿನಿಟ್ಸ್ ಬೆಂದಾದ್ಮೇಲೆ ಆಮೇಲೆ ಒಂದು 2 ಮಿನಿಟ್ಸ್ ಹೈ ಫ್ಲೇಮಲ್ಲಿ ಇಟ್ಟು ಒಂದು ವಿಸಿಲ್ ಬಂದ್ಬಿಟ್ರೆ ಡನ್. ಆಗ ತಳ ಸೀದೋಗಲ್ಲ. ಇದು ಆ್ಯಕ್ಚುಲಿ ನಮ್ಮ ಚಿಕ್ಕಮ್ಮ ಹೇಳ್ಕೊಟ್ಟಿತ್ತು. ಸಾಯಂಕಾಲ ಎಷ್ಟು ಟೈಮು? 5:35 ಆಗಿದೆ. ಸ್ವಲ್ಪ ಒಂದಿಬ್ಬರು ಬಂದಿದ್ದಾರೆ. ವಡೆ ಹಾಕ್ತಾಯಿದ್ದೀನಿ. ಏನಂದರೆ ಆಗ ಕಲಿಯುವಾಗ ನಂಗೆ ಬರುತ್ತೆ, ನಾನು ಕಲ್ತ್ಬಿಟ್ಟೆ ಅನ್ನೋ ಖುಷಿ. ಅದ್ರ ಜೊತೆ ನಮ್ಮ ಅಮ್ಮ, ನಮ್ಮ ಅಪ್ಪ, ನಮ್ಮ ಅಜ್ಜಿ ಎಲ್ಲರೂ ನೀನು ಕಲ್ತ್ಬಿಟ್ಟ, ನಿಂಗೆಲ್ಲ ಬರುತ್ತೆ, ನೀನು ಒಳ್ಳೆ ಹುಡುಗಿ ಅಂದ್ಬಿಡೋದು. ಆಮೇಲೆ ಲೈಫ್ ಲಾಂಗ್ ಆ ಒಂದು ಐಟಮ್ ನಾವೇನು ಕಲ್ತಿರ್ತೀವೋ ಅದನ್ನು ನಾವೇ ಮಾಡಬೇಕಾಗುತ್ತೆ. ವಡೆ, ಒಬ್ಬಟ್ಟು ಏನೇ ಇರಲಿ, ನಮ್ಮ ಚಿಕ್ಕಮ್ಮ ನಾನು ಇದ್ದರೆ ನಮ್ಮ ಚಿಕ್ಕಮ್ಮ ನಾನು ಇಬ್ಬರು ಮಾಡ್ತೀವಿ, ಇಲ್ಲಾಂದರೆ ನಾನು ಫಿಕ್ಸು. ನನ್ನ ತಂಗಿ ಅವಳೀಗ ಇದನ್ನು ಕಲ್ತಿದ್ದಾಳೆ, ಏನು ಒಂದು ಈಸಿ ಸಾಂಬಾರು ಕಲ್ತಿದ್ದಾಳೆ, ಏನೋ ಸಾರು ಅಂತ, ತಿಳಿ ಸಾರು. ಅದನ್ನು ಅವಳು ಓನಾಗಿ ಮಾಡಿರೋದು, ಅದು ಚೆನ್ನಾಗಿರುತ್ತೆ. ಈಗ ಅಕಸ್ಮಾತ್ ಬೇಗ ಮಾಡಬೇಕು ಅಂದಾಗ ಅವಳ ಇಟ್ಕೊತಾರೆ, ತಿಳಿ ಸಾರು ಮಾಡಿಬಿಡು ಅಂತ. ಕಲೀಲೇಬಾರ್ದು ನನ್ನ ಪ್ರಕಾರ. ಕಲಿಬೇಕು, ಬಟ್ ನಮ್ಗೆ ಗೊತ್ತಿರ್ಬೇಕು, ನಮ್ಗೆ ಗೊತ್ತು ಅಂತ. ಅದನ್ನ ಬೇರೆಯವ್ರಿಗೆ ತೋರ್ಸಕ್ಕೆ ಹೋಗ್ಬಾರ್ದು, ಹಿಂಗೇನೆ ಮಾಡ್ಕೊಂಡಿರ್ಬೇಕಾಗುತ್ತೆ.
ಬರ್ತಾ ಇರೋದು. ಗೊತ್ತಿಲ್ಲ ಅಮ್ಮ ಯಾಕೆ ಫಸ್ಟು ಕೊಪ್ಪಳ ತಾನೇ, ಕೊಪ್ಪ ಫಸ್ಟ್ ಹೋಗಿದ್ದು ಕೊಪ್ಪ, ಈಗ ಅದೇನೋ ಕಲಾಪುರ ಅಂತ ಏನೋ ಅಂದ್ರಲ್ಲಮ್ಮ. 7 ಗಂಟೆ ಆಯಿತು, ಇನ್ನೂ ಬೋಂಡ ಹಾಕೋ ಪ್ರಾಸೆಸ್ ಮುಗ್ದಿಲ್ಲ. ಅಷ್ಟು ಬೋಂಡ ಇದೆ ಇನ್ನು. ಬಟ್ ಆಚೆ ಎಲ್ಲ ಕ್ಲೀನಿಂಗ್ ನಡೀತಾ ಇದೆ, ಬಿಟ್ಟಿದ್ದಾರೆ. ಸೊ ಕ್ಲೀನಿಂಗ್ ನಡೀತಾ ಇದೆ. ನಮ್ಮ ಅಜ್ಜಿ ಮತ್ತು ನನ್ನ ತಂಗಿ ಮಾಡ್ತಿದ್ದಾರೆ, ತೋರಿಸ್ತೀನಿ. ಎಲ್ಲ ಕ್ಲೀನಿಂಗ್ ನಡೀತಾ ಇದೆ. ಸೊ ಕ್ಲೀನಿಂಗ್ ಎಲ್ಲ ಆದಮೇಲೆ ರಂಗೋಲಿ ಹಾಕ್ತೀವಿ. ಸೊ ಇಷ್ಟೇ. ನಾನು ಒಡೆ ಆಲ್ಮೋಸ್ಟ್ 6ರಿಂದ 7 ಒಬ್ಬೆ ಅಂತಾರಲ್ಲ ಅಷ್ಟು ಮಾಡಿದ್ದೀನಿ. ಇದು ಶೀಟ್ ಯಾಕೋ ಸಡನ್ನಾಗಿ ಒಂದೊಂದು ವರ್ಡೇ ಬರಲ್ಲ ಅಲ್ವಾ, ಸೊ ಹಬ್ಬೆ ಜಾಸ್ತಿ ಹೊಡೆಯುತ್ತೆ. ಫ್ಯಾನ್ ಇಲ್ಲೇ ಸ್ಟೇಟ್ ಇಟ್ಕೊಂಡಿದ್ದೆ, ಬಟ್ ಸದ್ಯಕ್ಕೆ ಬೇಡ ಅಂತ ಆಫ್ ಮಾಡಿದ್ದೀನಿ. ಇನ್ನು ನಮ್ಮದು ಊಟ ಆಗಿಲ್ಲ, ಬೆಳಗ್ಗೆ ತಿಂದಿದ್ದು. ನಮ್ಮಮ್ಮ ಉಪವಾಸ ಇದ್ದಾರೆ, ಅವರು ನಾಳೆ ಬೆಳಗ್ಗೆ ತಿನ್ನೋದು. ಚೆನ್ನಾಗಿ ಕಾಣಿಸ್ತಿದೆ. ಅದ್ಯಾದೇವ್ರು? ಅಯ್ಯಪ್ಪ ನರಸಿಂಹ ಅನ್ಸುತ್ತೆ. ಹೌದಾ? ಓಕೆ. ಸೊ ಅಲ್ಲಿ ಆ ಕಡೆ ಒಂದಿದೆ, ಚಾಮುಂಡೇಶ್ವರಿದು ಐತೆ ಅಲ್ಲಿ. ಅದೇ ನೈಟ್ ನೋಡ್ಬೇಕು. ಈ ರಂಗೋಲಿ ಹಾಕ್ತಾ ಇದ್ದಾರೆ. ಮೈ ಗರ್ಲ್ ಫ್ರೆಂಡ್ ಪುಚಿಂಗ್ ರಂಗೋಲಿ. ಅಂದ್ರೆ ಚೆನ್ನಾಗಿದೆ ಡಿಸೈನು, ಸ್ವಲ್ಪ ದೂರ ಹಾಕ್ಬಿಟ್ಟಿದ್ದಾಳೆ ಅಷ್ಟೇ. ನಮ್ಮ ಅಜ್ಜಿ ಇವಾಗ ಕಲರ್ ಹಾಕ್ತೀವಿ ಅಂದ್ರೆ ಬೇಡ ಬೆಳಗ್ಗೆ ಹಾಕಿ ಅಂತಿದ್ದಾರೆ. ಸೊ ಈಗ ರಾತ್ರಿ ಟೈಮು 9 ಗಂಟೆ ಆಗಿದೆ. ಊಟ ಎಲ್ಲ ತಿಂದಾಯಿತು. ಈಗ ಎಲ್ಲ ರೆಡಿ ಆಗಿದ್ದೀವಿ ಇದಕ್ಕೆ ಜಾತ್ರೆಗೆ ಅಲ್ಲಿ ಹೋಗೋಕ್ಕೆ ಟೆಂಪಲ್ ಹತ್ರ. ಏನ್ ಗುರು ಆರಾಮ ಬಂದ್ರೋ? ನಿಮ್ಮ ಅಪ್ಪ ಅಮ್ಮಂಗೆ ಸಹಾಯ ಮಾಡ್ರೋ. ಮನೇಲಿ ಕೂತ್ಕೊಂಡು ಏನ್ರೋ ಮಾಡ್ತೀರಾ ನೋಡ್ರ. ನಮ್ಮ ಅಮ್ಮಂಗೆ ಹೆಂಗ್ ಸಹಾಯ ಮಾಡ್ತೀನಿ. ನಮ್ಮಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ತಿದ್ದಾರೆ, ಸಹಾಯ ಅಂತೆ. ಇರ್ಲಿ ಫ್ಯಾನು ಶೆಕೆ. ಸೊ ಹೋಗೋಣ, ತೋರಿಸ್ತೀನಿ ಹಿಂಗಿತ್ತು ಅಂತ. ಆ್ಯಕ್ಚುಲಿ ಇವಾಗ ಲಂಗದವನಿ ಹಾಕು ಅಂತ ನಮ್ಮಮ್ಮ ಅಂದಿದ್ರು. ನೈಟ್ ಏನಕ್ಕೆ ಅಲ್ವಾ, ಸೊ ಮಾರ್ನಿಂಗ್ ಹಾಕ್ಕೊಳ್ಳೋಣ ಅಂತ ಸದ್ಯಕ್ಕೆ ಇದನ್ನ ಹಾಕ್ಕೊಂಡಿದ್ದೀನಿ. ವ್ಲಾಗರ್ ನೋಡಿ ಗೈಸ್, ಇವತ್ತು ನಾವು ಬಂದಿದ್ದೀವಿ ಪಿಕ್ನಿಕ್ ಮಾಡಕ್ಕೆ, ತಲೆ ಮಾಡಕ್ಕೆ. ಪಿಕ್ನಿಕ್ ಇಂದ ನಾವು ಈಗ ಚಿಕನ್ ಹೇಳ್ದು ಲೆಗ್ ಪೀಸ್ ತಂದು ಹಲೋ ಬಿರಿಯಾನಿ ಮಾಡಿ ಈ ಹಬ್ಬಕ್ಕಲ್ಲ. ನಂಗೀಗ ಒಬ್ರು ಕ್ಲೈಂಟ್ ಬರ್ತಾ ಇದ್ದಾರೆ, ಒಂದು 2 lakhs ಡೀಲ್ ಮಾಡಕ್ಕೆ. ಹೋಗಿ ಮುಗಿಸ್ಕೊಂಡು ಇಲ್ಲೇ ಸೊ ರೀಲ್ಸ್ಗೆ ಅಂತ ಅಲ್ಲಿಂದ ಸ್ಟಾರ್ಟಿಂಗಿಂದ ಮಾಡಿಕೊಂಡು ಬಂದಿದ್ದೆ. ಈಗ ವಾಪಸ್ ಹೋಗ್ತಾ ಇದ್ದೀನಿ. ರೀಲ್ಸಲ್ಲಿ ಹಾಕಿರ್ತೀನಿ ಇನ್ಸ್ಟಾಗ್ರಾಮಲ್ಲಿ, ಸೊ ಅದು ಹೆಂಗೆ ಕಾಣುತ್ತೆ ಅಂತ ನೋಡಿ. ಸದ್ಯಕ್ಕೆ ವಾಪಸ್ ಹೋಗ್ತಾ ಇರೋದು ತೋರಿಸ್ತಾ ಇದ್ದೀನಿ. ಹಿಂಗೆ ಕಾಣಿಸ್ತಿದೆ ಊರೆಲ್ಲ ನಮ್ಮದು.
ನಮ್ಮಮ್ಮ ಕೊಂಟೆತ್ಕೊಂಡು ಹೋಗ್ತಾ ಇದ್ದಾರೆ, ನಾವು ಹೋಗ್ತಾ ಇದ್ದೀವಿ. ನಾವು ದೇವ್ರಿಗೆ ಆರತಿ ಎಲ್ಲ ಕೊಟ್ಟು ಜಾತ್ರೆಗೆ ಬಂದ್ವಿ. ಇನ್ನು ದೇವರು ಬೇರೆ ಕಡೆ ಎಲ್ಲ ಹೋಗಿ ಮುಗಿಸ್ಕೊಂಡು ಮೆರವಣಿಗೆ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಟೈಮ್ ಆಗುತ್ತೆ. ಬಂದು ಇಲ್ಲಿ ಬೆಂಕಿ ಹಚ್ತಾರೆ, ಅದು ಕೆಂಡ ಆಗಬೇಕಲ್ಲ, ಅಷ್ಟು ನಾವು ಕೇಳೋಣ ಅಂತ ಬಂದ್ವಿ. ಇವರಂತೂ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ. ಫಸ್ಟ್ ಟೈಮ್ ನಾನು ಅಷ್ಟು ಚೆನ್ನಾಗಿ ಕುತ್ಕೊಂಡು ಹರಿಕಥೆನ ಕೇಳಿದ್ದು. ನನಗೆ ಅಷ್ಟು ಇಷ್ಟ ಆಗಲ್ಲ, ತುಂಬ ಬೋರ್ ಆಗ್ತಿತ್ತು. ಬಟ್ ಇವ್ರು ತುಂಬ ಚೆನ್ನಾಗಿ ಮಾಡ್ತಿದ್ರು. ಬಟ್ ಕೇಳೋಣ ಅನ್ನಷ್ಟರಲ್ಲಿ ಆಗಲಿಲ್ಲ. ಏನು ಬೇಕು ಹೇಳಿ ಸರ್? ಇಲ್ಲೇನು ಬೇಡ, ಬನ್ನಿ ಸರ್. ಅಲ್ಲೇನಾದ್ರು ನೋಡಿ ಸರ್. ಇಲ್ಲೇನು ನೋಡ್ಬೇಡಿ ಸರ್. ಇದೆಲ್ಲ ಚಿಕ್ಕ ಮಕ್ಳು ಆಟ ಆಡೋದು. ನಿನ್ ತಲೆ ಲೈಟು ಬಾ. ನನಗ್ ಬೇಕಾಗಿರೋದು ಇಲ್ಲಿದೆ. ಇನ್ನೇನೋ ತಗೊಂಡಿದೀವಿ. ಬೇಗ ನೋಡು ಯಾವ್ದಾದ್ ಬೇಕು. ಇದು ನಮ್ಮ ಅಪ್ಪಂಗೆ ನಾನು ಅಮ್ಮ ಹೇಳಿದ್ರು, ಆ್ಯಕ್ಚುಲಿ ಐಡಿಯಾ ಕೊಟ್ಟರು. ಇದು ನಾನು ಐಡಿಯಾ ಕೊಟ್ಟಿದ್ದು. ಇವಳು ಯಾವಾಗಲೂ ಅವಳ ತಂಗಿನ ಮೂದಿ ಅಂತ ಕರೀತಾಳೆ. ಸೊ ಲಕ್ಷ್ಮಿ ಮೂದಿ ಅಂತ ಹಾಕ್ಸಿ ಅವ್ರ ಅಮ್ಮಂಗೆ ಅಮ್ಮ ಅಂತ ಬರ್ಸ್ಕೊಂಡಿದ್ದಾಳೆ. ಹಿಂಗೂ ಮಾಡಿಸ್ಕೋಬೋದು, ಬಟ್ ನಾವು ಬರ್ಸ್ಕೊಂಡಿದ್ದೀವಿ. ನಾವು ತಂದಿರೋ ಐಟಮ್ಸ್ ಇದು 3 ತೊಗೊಂಡಿದ್ವಿ. ಇನ್ನೊಂದೆಲ್ಲಿ? ಹಾಂ, ಇದು ನಂದು, ಇದು ನಮ್ಮ ದೊಡ್ಡ ತಂಗಿದು, ಇದು ನಮ್ಮ ಚಿಕ್ಕ ತಂಗಿದು. ಹಂಗೆ ಇದು 2 ಸೇಫ್ಟಿ ಪಿನ್. ಆ್ಯಂಡ್ ಇದು ಒಂದು ನನ್ನ ತಂಗಿಗೆ, ಚಿಕ್ಕ ತಂಗಿಗೆ, ಇದು ಒಂದು ನನಗೆ. ಇದು 3 ಜುಮ್ಕಿ ಆ್ಯಸ್ ಯೂಶುವಲ್ ನಮ್ಮ 3 ತಂಗಿರಿಗೆ. ಇದು ಹೇಳೋಕ್ಕಾಗಲ್ಲ ಯಾರ್ಯಾರು ಯಾವುದೇ ಹಾಕೊತೀವಿ ಅಂತ. ಯಾರ್ಯಾರ ಡ್ರೆಸ್ಸಿಗೆ ಯಾರ್ಯಾರಿಗೆ ಮ್ಯಾಚ್ ಆಗುತ್ತೆ ಅದು ಎಕ್ಸ್ಚೇಂಜ್ ಮಾಡಿ ಹಾಕೋತಾ ಇರೋದೆ ನಾವು. ಸೊ ಇಷ್ಟು ಐಟಮ್ಸ್ ತಂದಿದ್ದು. ಟೋಟಲಿ 200, ಇದು 3 ಬಿಟ್ಟು ಅಷ್ಟು 200 ಆಯಿತು. ಆ್ಯಂಡ್ ಇದು ಒಂದೊಂದು 50. ಇದು ಬರ್ಸ್ಕೊಂಡ್ವಿ ನಾವು. ಚೆನ್ನಾಗಿದೆ ಇದನ್ನು. ನನ್ನ ತಂಗಿ ಸೈಲೆಂಟಾಗಿ ಕೇಳ್ತಾಳೆ. ಜೋರಾಗಿ ಕೇಳ್ತೀನಿ, ನೀವೆಲ್ಲ ಕೇಳಿಸ್ಕೊಬಿಡ್ತೀರಲ್ಲ. ಎಷ್ಟು ಟೈಮು? 1:19. ಈಗ ಮಲ್ಕೊಂಡ್ಬಿಟ್ಟಿದೀವಿ. ಮಮ್ಮಿ ಅಲ್ಲಿದ್ದಾರೆ, ನಾನು ನನ್ನ ತಂಗಿ ಮಲ್ಕೊಂಡಿದ್ದೀವಿ. ಅಜ್ಜಿ ತಾತ ರೂಮಲ್ಲಿ ಮಲ್ಕೊತಾರೆ. ಈಗ ಅಂದರೆ ಆ ಮನೇಲಿ, ಹಳೆ ಮನೇಲಿ ಆಲ್ಮೋಸ್ಟ್ 1:46, 2 ಗಂಟೆ ಹತ್ತತ್ರಕ್ಕೆ ಬಂದಿದೆ. ಈಗ ಮಲ್ಕೊಳಕ್ಕೆ ಬಂದಿದ್ದೀವಿ. ನೆಕ್ಸ್ಟು ಬೆಳಗ್ಗೆ 3 ಗಂಟೆಗೆ ಎದ್ದೇಳಬೇಕು. ಇನ್ನೊಂದು ಅವರ್, 1.5 ಅವರ್ ಅಷ್ಟೇ ಟೈಮು. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡಿ, ನಾಳೆ ವ್ಲಾಗ್ ನಾಳೆ ಕಂಟಿನ್ಯೂ ಮಾಡ್ತೀನಿ. ಸೊ ಬಾಯ್. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.